ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ನ್ಯೂಸ್ ಏನು ಅಂತ ನೋಡೋಣ. ಇವತ್ತು ನಾನು ತಂದಿರೋ ನ್ಯೂಸಿಂದ ಸ್ವಲ್ಪ ಜನಕ್ಕೆ ಶಾಕ್ ಆಗ್ಬೋದು, ಸ್ವಲ್ಪ ಅಲ್ಲ ಎಲ್ರಿಗೂ ಶಾಕ್ ಆಗುತ್ತೆ. ಇವತ್ತಿನ ನ್ಯೂಸ್ ಬಂದ್ಬಿಟ್ಟು DL ಗೋಲ್ಮಾಲ್, ನಮ್ಮ ಬೆಂಗಳೂರು RTOದಲ್ಲಿ ನಡೀತಿರುವಂಥ ಗೋಲ್ಮಾಲ್ ಬಗ್ಗೆ ನಾನು ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ. ಅದು ನಮ್ಮ ಬೆಂಗಳೂರಿನ RTOಗಳಲ್ಲಿ ನಡೀತಿರುವಂಥ ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ವಾಲ್ವ್ ಆಗಿರೋ RTOಗಳು ಬಂದ್ಬಿಟ್ಟು KA01, ಅದು ಬೆಂಗಳೂರು ಕೇಂದ್ರದ್ದು, ಅಂದರೆ ಬೆಂಗಳೂರು ಸೆಂಟ್ರಲ್. KA51 ಅದು ಎಲೆಕ್ಟ್ರಾನಿಕ್ ಸಿಟಿ RTO, KA05 ಬೆಂಗಳೂರು ದಕ್ಷಿಣ, ಹಾಗೂ KA53 KR ಪುರಂ. ಆ್ಯಕ್ಚುಲಿ ಇಲ್ಲಿ ನಡೀತಿರೋವಂಥ ಗೋಲ್ಮಾಲ್ ಆದರೂ ಏನಂದರೆ, ಗೌರ್ಮೆಂಟ್ ಪ್ರಕಾರ ಒಂದು RTOನಲ್ಲಿ ದಿನಕ್ಕೆ 25 ಕಾರು ಹಾಗೂ 50 ಬೈಕ್ ಮಾತ್ರ ಟೆಸ್ಟ್ ನಡಿಬೇಕು. ಅಂದರೆ ಡ್ರೈವಿಂಗ್ ಟೆಸ್ಟ್, ನೀವೇನು 8 ಅಂತ ಒಂದು ಟ್ರ್ಯಾಕಲ್ಲಿ ಓಡಿಸ್ತಿರೋಲ್ವ ನಿಮ್ಮ ಗಾಡಿನ, ಅಲ್ಲಿ 50 ಬೈಕ್ಗಳು 25 ಕಾರ್ಗಳು ಮಾತ್ರ ಒಂದು ದಿನಕ್ಕೆ ಟೆಸ್ಟ್ ನಡಿಬೇಕು. ಆದರೆ ಇಷ್ಟು ದಿನ ಈ ನಮ್ಮ RTOಗಳಲ್ಲಿ ನಾನು ಯಾವ್ದು ಹೇಳಿದೆ, KA01, KA51, KA05, KA53, ಈ RTOಗಳಲ್ಲಿ ದಿನಕ್ಕೆ ಅಂದಾಜು 1000 DL ಅನುಮೋದನೆ ಆಗಿದೆ ಅಂತ ಜಂಟಿ ಆಯುಕ್ತರ ವರದಿಯಲ್ಲಿ ಉಲ್ಲೇಖ ಬಂದಿದೆ. ಇದರ ಪ್ರಕಾರ ಡಿಸೆಂಬರ್ 19ರಂದು 964, ಡಿಸೆಂಬರ್ 20ರಂದು 979 ಹಾಗೂ ಡಿಸೆಂಬರ್ 20ರಂದು 561 DLಗಳಿಗೆ ಅನುಮೋದನೆ ನೀಡಲಾಗಿದೆ. ಇದು ಈ RTOಗಳಲ್ಲಿ ನಡೀತಿರುವಂಥ ಅತಿ ದೊಡ್ಡ ಸ್ಕ್ಯಾಮ್. ಆದ್ದರಿಂದ ಎಲೆಕ್ಟ್ರಾನಿಕ್ ಸಿಟಿ RTOದ ARTOರನ್ನು ಅಮಾನತ್ತು ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನನ್ನದೇ ಒಂದು ಪರ್ಸ್ನಲ್ ಓನ್ ಎಕ್ಸಾಂಪಲ್ ನಿಮಗೆ ಕೊಡಬೇಕಂದ್ರೆ, ನಾನು ನವಂಬರಲ್ಲಿ DL ಮಾಡ್ಸೋಕ್ಕೆ ಹೋಗ್ತೀನಿ. ಅದು ಎಲ್ಲಿ? ನಮ್ಮ KA51 ಎಲೆಕ್ಟ್ರಾನಿಕ್ ಸಿಟಿ RTOದಲ್ಲಿ. ನಾನು ಮೂಲತಃ ಹಾಸನ್ನವನು. ನನ್ನ ಆಧಾರ್ ಕಾರ್ಡಲ್ಲೂ ಹಾಸನ್ ಅಡ್ರೆಸ್ಸೇ ಇದೆ. ಆದರೆ ನಂದು 20 ವರ್ಷದಿಂದ ನಾನು ವಾಸಿಸುತ್ತಿರೋದು ಬೆಂಗಳೂರಲ್ಲೇ. ಅದು ಬೆಂಗಳೂರಲ್ಲಿ ಒಂದು ಏರಿಯಾ. ನಮ್ಮ ಏರಿಯಾ ಬಂದ್ಬಿಟ್ಟು KA51 RTOಗೆ ಸಂಬಂಧಪಟ್ಟಿದ್ದು. ನಾನು ಆನ್ಲೈನ್ ಪರಿವಾಹನ್ ವೆಬ್ಸೈಟ್ನಲ್ಲೇ DLಗೆ ಅಪ್ಲೈ ಮಾಡ್ತೀನಿ. ಎಲ್ಲೆಲ್ಲಿ ಕೂಡ ಅಪ್ರೂವ್ ಆಗುತ್ತೆ. ಟೆಸ್ಟು ಆನ್ಲೈನಲ್ಲಿ ಟೆಸ್ಟ್ ಇರುತ್ತೆ. ಒಂದು ತಿಂಗಳಾದಮೇಲೆ DLಗೆ ಅಪ್ಲೈ ಮಾಡ್ಬೋದು ಅಂತ ಮೆಸೇಜ್ ಬರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರೋದೆ. DLಗೂ ಅಪ್ಲೈ ಮಾಡ್ತೀನಿ, ಟೆಸ್ಟ್ಗೆ ಹೋಗ್ತೀನಿ. 750 ರೂಪಾಯಿ ಆನ್ಲೈನಲ್ಲೇ ಕಟ್ತೀನಿ, ಟೆಸ್ಟ್ಗೆ ಹೋಗ್ತೀನಿ. ಟೆಸ್ಟ್ಗೆ ಹೋದಾಗ ಅಲ್ಲಿರೋ RTO ಆಫೀಸರ್ಗಳು ಹೇಳ್ತಾರೆ, ನಿಂದು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಹಾಸನ್ದಿದೆ, ಬಟ್ ನೀನು ಇಲ್ಲಿರೋದು ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು, ಆದ್ದರಿಂದ ನಿನಗೆ ಇಲ್ಲಿ ಬೆಂಗಳೂರಲ್ಲಿ DL ನಾವು ಕೊಡೋಕ್ಕಾಗಲ್ಲ, ನೀನು ಹಾಸನ್ RTOದಲ್ಲೇ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಇದು ಗೌರ್ಮೆಂಟಿಂದ ಇಶ್ಯೂ ಆಗಿರೋ ಹೊಸ ರೂಲ್ಸ್ ಏನೋ ನನಗೆ ಗೊತ್ತಿಲ್ಲ. ಇವೊಂದು ನಾನು ಕರ್ನಾಟಕದಿಂದ ಅಥವಾ ಬೇರೆ ರಾಜ್ಯದಿಂದ ಬಂದು ನಾನು ಕರ್ನಾಟಕದಲ್ಲಿ DL ಮಾಡಿಸ್ಕೊತಿಲ್ಲ. ಸರಿ, ಫೇರ್ ಎನಫ್. ಆದರೆ ಇನ್ನೊಬ್ಬ ಬರ್ತಾನೆ, ಅವನು ನನಗೆ ಗೊತ್ತಿರೋನೆ. ಸರಿ, ನನಗೆ ಗೊತ್ತಿರೋನೆ ಅಲ್ವಾ ಅಂತ ನಾನು ಅವನಿಂದ ಹೋದೆ, ನೋಡೋಣ ಇವನಿಗೆ ಏನು ಹೇಳ್ತಾರೆ ಈ ಆಫೀಸರ್ ಅಂತ. ಹೋದರೆ ಅವನ ಹತ್ರ 200 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು DL ಮಾಡಿಕೊಡ್ತಾರೆ. ವಿತಿನ್ 1 ವೀಕ್ ಅವನಿಗೆ DL ಬರುತ್ತೆ. ಬಟ್ ಅವನು ಎಲ್ಲೆಲ್ಲಿ ಅಪ್ಲೈ ಮಾಡುವಾಗ ಕೊಟ್ಟಿರೋ ಪರ್ಮನೆಂಟ್ ಅಡ್ರೆಸ್ ಹಾಗೂ ಕರೆಂಟ್ ಅಡ್ರೆಸ್ ಎರಡೂ ಕೂಡ ಚಿತ್ರದುರ್ಗದ್ದು. ಅದೇ ನನ್ನ ಕೇಸಲ್ಲಿ ಇಲ್ಲಪ್ಪ, ನೀನು ಹಾಸನ್ RTOಗೆ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಕ್ವೆಶನ್ ಮಾಡಿದ್ರೆ, ಇಲ್ಲಪ್ಪ ಇವಾಗ ರೂಲ್ಸ್ ಚೇಂಜ್ ಆಗಿದೆ ಅಂತ ನನಗೆ ಹೇಳ್ತಾರೆ. ಅದೇ ಸರ್, ಇವಾಗ ಅವನಿಗೆ ಮಾಡಿಕೊಟ್ರಿ, ಅವ್ನದ್ದು 2 ಚಿತ್ರದುರ್ಗ ಅಡ್ರೆಸ್ಸೇ, ಅವನಿಗೆ ಮಾಡಿಕೊಟ್ರಿ, ಅದೇ ಹೇಗೆ ಅಂತ ಕೇಳಿದ್ದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಕ್ವೆಶನ್ ಮಾಡಿದೆ, ಯಾಕೆ ಸರ್, ನಾವು ಡ್ರೈವಿಂಗ್ ಲೈಸೆನ್ಸ್ ಕಡೆಯಿಂದನೇ ಬರಬೇಕಾ, ಇಲ್ಲ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ದುಡ್ಡು ಕೊಡಬೇಕಾ ಅಂತ. ಅವಾಗ ಮಾತಾಡೋಕ್ಕೆ ತೊದಲಿಸ್ಕೊಂಡು, ಸರಿಪ್ಪ ನಾಳೆ ಬಾ ಅಂತಾರೆ. ನಾಳೆ ಹೋದರೆ ಮತ್ತೆ ಅದೇ ಕ್ವೆಶನ್ ಮಾಡ್ತೀನಿ, ಡ್ರೈವಿಂಗ್ ಲೈಸೆನ್ಸ್ ಕಡೆಯಿಂದ ಬಂದವ್ರಿಗೆ ಯಾಕೆ ಸರ್ ಬೇಗ ಮಾಡಿಕೊಡ್ತಿದ್ದೀರಾ, ಅದು ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಅಡ್ರೆಸ್ ಅವ್ರಿಗೆ ಮಾಡಿಕೊಡ್ತಿದ್ದೀರಾ, ನಮಗೆ ಯಾಕೆ ಮಾಡಿಕೊಡ್ತಿಲ್ಲ ಅಂತ ಕೇಳಿದವಾಗ ನನ್ನ ಅಪ್ಲಿಕೇಶನ್ ಇಸ್ಕೊಂಡು DL ಟೆಸ್ಟ್ಗೆ ಬಿಡ್ತಾರೆ. ಇದೇ ಥರ ಎಷ್ಟು ಜನಕ್ಕೆ ಸ್ಕ್ಯಾಮ್ ಮಾಡಿ ಎಷ್ಟು ಜನಕ್ಕೆ DL ವಿತರಿಸ್ತಿದ್ದಾರೆ. ಯಾಕೆ ನಾವು ಡೈರೆಕ್ಟಾಗಿ ಹೋಗೋದೇ ತಪ್ಪ? ನಾವು ಕೂಡ DL ಸ್ಕೂಲ್ ಕಡೆಯಿಂದನೇ ಹೋಗ್ಬೇಕಾ, ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ ಕಡೆಯಿಂದನೇ? ಈ RTOದಲ್ಲಿ ದುಡ್ಡು ಕೊಡ್ದಿರ ಯಾವುದು ನಡೆಯಲ್ವಾ ಅನ್ನೋದು ಒಂದು ಕ್ವೆಶನ್ ನನ್ನ ಮೈಂಡಲ್ಲಿ ಬಂತು ಅವಾಗ. ಆ್ಯಕ್ಚುಲಿ ನನಗೆ ಬೇಜಾರಾಗೋಗಿತ್ತು, ಯಾಕಾದರೂ ಡೈರೆಕ್ಟಾಗಿ ಬಂದೆ ಅಂತ. ಸೊ ಇದು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಇಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಸೊ ಆ ಥರ ಮಾಡಿ ಈವನ್ ಇದು ಪೇಪರಲ್ಲಿ ಕೂಡ ಉಲ್ಲೇಖ ಆಗಿದೆ, ಒಂದು DL ಮಾಡಿಕೊಡಲು ಒಬ್ಬ ಅಭ್ಯರ್ಥಿಯಿಂದ 10,000 ರೂಪಾಯಿ ವಸೂಲಿ ಮಾಡಿ ಅದರಲ್ಲಿ 5,000
RTO ಅಧಿಕಾರಿಗಳಿಗೆ ಹೋಗ್ತಿತ್ತಂತೆ. ಸೊ ಅದಕ್ಕೆ ಇಲ್ಲಿ RTO ಅಧಿಕಾರಿಗಳನ್ನ ಅಮಾನತ್ ಮಾಡಿ ಇಷ್ಟು ದಿನ ಒಂದು ಪ್ರಾಪರ್ DL ಟೆಸ್ಟ್ ಮಾಡಿದೆ. ಅಂದರೆ ನೀವೇನು 8 ಅನ್ನೋ ಟ್ರ್ಯಾಕಲ್ಲಿ ಓಡಿಸ್ತೀರಾ, ಆ ಟ್ರ್ಯಾಕ್ ಇಲ್ದೇ ಯಾವುದೋ ಒಂದು ರೋಡಲ್ಲಿ ಹೋಗ್ಬಿಟ್ಟು ಯೂಟರ್ನ್ ತಗೊಂಬ ಅಂತ ಹೇಳ್ಬಿಟ್ಟು ಪಾಸ್ ಮಾಡಿ ಕಳಿಸ್ತಿದ್ರು. ಯಾರಿಗೆ? ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ ಕಡೆಯಿಂದ ಬಂದವ್ರಿಗೆ ಅಥವಾ ಬ್ರೋಕರ್ ಕಡೆಯಿಂದ ದುಡ್ಡು ಕೊಟ್ಟು ಬಂದವ್ರಿಗೆ. ಬಟ್ ನೀವೇನಾದರೂ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಿದ್ದರೆ ಆನ್ಲೈನ್ ಮೂಲಕ ನೀವೇ ಅಪ್ಲೈ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಏನು ಟ್ರ್ಯಾಕ್ ಇರುತ್ತೋ ಅದರಲ್ಲೇ ಓಡಿಸ್ತಿದ್ರು. ಬಟ್ ನೀವು ಡ್ರೈವಿಂಗ್ ಲೈಸೆನ್ಸ್ ಕಡೆಯಿಂದ ಹೋಗಿದ್ರೆ DL ಸ್ಕೂಲ್ ಕಡೆಯಿಂದ ಅವ್ರ ಬ್ರೋಕರ್ ಕಡೆಯಿಂದ ನಿಮಗೆ ಆ ಟೆಸ್ಟ್ ಇರ್ತಿರ್ಲಿಲ್ಲ. ಹೋಗ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬಾ, ಇಷ್ಟೇ ಇದ್ದಿದ್ದು. ಸೊ ಈ ಥರ ಮಾಡಿ ಒಂದು ದಿನಕ್ಕೆ ಅಂದಾಜು 1000 DL ಅನುಮೋದನೆ ನೀಡಲಾಗ್ತಿತ್ತು. ಈಗ ಅದು ಬೆಳಕಿಗೆ ಬಂದಿದೆ. ಆದ್ದರಿಂದ ಅಲ್ಲಿರೋರನ್ನ ಅಮಾನತ್ ಕೂಡ ಮಾಡಲಾಗಿದೆ. ಈ ಥರ ಮಾಡಿ 3 ದಿನದಲ್ಲಿ 2500 DL ವಿತರಣೆ ಆಗಿದೆ. ಅವರನ್ನು ಅಮಾನತ್ ಕೂಡ ಮಾಡಲಾಗಿದೆ ಎಂದು ಪೇಪರಲ್ಲಿ ಬಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರು ಈ ಥರ ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ ಕಡೆಯಿಂದ ಹೋಗಿರ್ತಾರೆ ಅವ್ರಿಗೆಲ್ಲ ಕರೆಕ್ಟಾಗಿ 7 ದಿನದೊಳಗಡೆ DL ಅವ್ರ ಕೈಲಿರುತ್ತೆ. RTOದವರೇ ಫೋನ್ ಮಾಡಿ ಕರೀತಾರೆ, ಬಾರಪ್ಪ ನೀನು DL ಬಂದಿದೆ ಅಂತ, ಬಂದು ಇಸ್ಕೊಂಡು ಹೋಗು ಅಂತ. ಅಥವಾ ಅವ್ರಿಗೆ ಪೋಸ್ಟಿಂದ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡ್ಗೆ ಬಂದಿದ್ದು, ಅವನಿಗೆ ಫೋನ್ ಕಾಲ್ ಮಾಡಿ ಅವನ್ನೇ ಕರೆದು RTOಗೆ ಬಂದು ಇಸ್ಕೊಂಡು ಹೋಗು ಅಂತ ಇಸ್ಕೊಂಡಿದ್ದಾರೆ. ಅದೇ ನಾನು ಡ್ರೈವಿಂಗ್ ಲೈಸೆನ್ಸ್ಗೆ ಡೈರೆಕ್ಟ್ ಅಪ್ಲೈ ಮಾಡ್ಕೊಂಡು ಹೋಗಿರೋದು, ಅದು ವೆಬ್ಸೈಟ್ ಮೂಲಕ. ಅದೇ ನನಗೆ 45 ದಿನ ಹಿಡಿತು ಒಂದು ನನ್ನ DL ಅಪ್ಲಿಕೇಶನ್ ಎಲ್ಲ ಅಪ್ರೂವ್ ಆಗಿ ನನಗೆ ಕೊಡಲಿಕ್ಕೆ. ಬಟ್ ಅದು ನನಗೆ ಬಂದಿದ್ದು ಪೋಸ್ಟ್ ಮುಖಾಂತರ. ಸೊ ಇದೇ ಥರ ನೀವು DL ಅಪ್ಲೈ ಮಾಡೋಕ್ಕೆ ಹೋದಾಗ ನೀವು ಯಾವ್ಯಾವ ಥರ ಚಾಲೆಂಜಸ್ನ RTOದಲ್ಲಿ ಫೇಸ್ ಮಾಡಿದ್ರಿ, ನೀವು ಕೂಡ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಿ ಹೋದ್ರಾ ಅಥವಾ ಯಾವುದಾದ್ರು DL ಸ್ಕೂಲ್ ಕಡೆಯಿಂದ ಹೋದ್ರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಅಟ್ಲೀಸ್ಟ್ ಮುಂದೆ ಅಪ್ಲೈ ಮಾಡೋರ್ಗಾದರೂ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಇದ್ರ ಮುಖಾಂತರ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.